ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನ ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಾಮದಲ್ಲಿ ಎಲ್ಲರಿಗೆ ಆನ್ಲೈನ್ ಮುಖಾಂತರವಾಗಿ ದೇವರ ವಾಕ್ಯ ನೋಡುವುದಕ್ಕಾಗಿ, ನೀವು ದೇವರ ವಾಕ್ಯ ಕೇಳುವುದಕ್ಕಾಗಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಮತ್ತು ನನಗೂ ಕೂಡ ಆನ್ಲೈನ್ ಮುಖಾಂತರ ದೇವರು ಆತನ ಸುವಾರ್ತೆಯನ್ನು ಸಾರುವಂತೆ ಕೊಟ್ಟಂಥ ಒಂದು ಸುವರ್ಣಾವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಂಥ ವಾಗ್ದಾನ ವಚನ ಯೆರೆಮೀಯ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದಲ್ಲದೆ ಯೆಹೋವನು ಅಪನಂಬಿಗಸ್ತರಾದ ವಿಶ್ವಾಸ ದ್ರೋಹಿಗಳೇ, ನಿಮ್ಮನ್ನು ಕ್ಷಮಿಸುವನು, ತಿರುಗಿ ಬನ್ನಿರಿ ಎಂಬುದು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ತಂದೆಯ ದೇವರು ಇಸ್ರೇಲ್ ಜನರಿಗೆ ಮಾತಾಡ್ತಾ ಇದ್ದಾರೆ. ಏನಂತ? ಯೆರೆಮೀಯನ ಪ್ರವಾದನೆ ಮುಖಾಂತರವಾಗಿ, ಆತನ ಮುಖಾಂತರ ದೇವರ ವಾಕ್ಯ ಹೇಳುತ್ತದೆ, ಇಸ್ರೇಲ್ ಜನರು ಏನಾಗಿದ್ದರು? ಅಪನಂಬಿಗಸ್ತರಾಗಿದ್ದರು, ವಿಶ್ವಾಸ ದ್ರೋಹಿಗಳಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಒಂದು ವಾಕ್ಯ ನೋಡಬೇಕಾದ್ರೆ ಅಪನಂಬಿಗಸ್ತರ ವಿಷಯದಲ್ಲಿ, ಅವಿಶ್ವಾಸಿಗಳ ವಿಷಯದಲ್ಲಿ ಮತ್ತು ವಿಶ್ವಾಸಕ್ಕೆ ದ್ರೋಹ ಮಾಡುವಂಥವ್ರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ತಂದೆಯ ದೇವರು ಇಸ್ರೇಲ್ ಜನರಿಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಈ ಒಂದು ವಚನ, ಒಂದು ಮಾತು ಹೇಳ್ತಾ ಇದ್ದಾರೆ. ಯಾವಾಗಾಯಿತು ಇಸ್ರೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ದಾಸೋತನದಲ್ಲಿದ್ದಾಗ, ಅವರು ದೇವರನ್ನು ಪ್ರಾರ್ಥಿಸಿದಾಗ, ಇಸ್ರೇಲ್ ಜನರ ಒಂದು ದೇವರು ಅವರ ಪ್ರಾರ್ಥನೆ ಕೇಳಿ ಅವರ ವಿಮೋಚನೆ ಮಾಡೋದಕ್ಕಾಗಿ, ಅವರನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರು ಮೋಶೆಗೆ ನೇಮಕ ಮಾಡಿ, ಆ ಫರೋಹನ ಒಂದು ಐಗುಪ್ತ ದೇಶದಿಂದ ಅವರಿಗೆ ಅಲ್ಲಿ ಅನೇಕ ಅದ್ಭುತಗಳು, ಅನೇಕ ಮಹತ್ಕಾರಗಳು ಮಾಡಿ ದೇವರು ಕೆಂಪು ಸಮುದ್ರವನ್ನು ದಾಟಿಸಿ ಅವರಿಗೆ ನಡೆಸ್ಕೊಂಡು ಬಂದಿದ್ದರು. ಯಾಕಂದರೆ ಇಸ್ರೇಲ್ ಜನರು ಕಾನಾನ್ ದೇಶದಲ್ಲಿ ಬಂದು ನನ್ನನ್ನು ಆರಾಧಿಸಬೇಕು, ನನ್ನನ್ನು ಪ್ರಾರ್ಥಿಸಬೇಕೆಂಬ ಉದ್ದೇಶದಿಂದ ದೇವರು ಅವರನ್ನು ಆ ಕಣ್ಣೀರ ಕಷ್ಟದಿಂದ ಒಂದು ಐಗುಪ್ತ ದೇಶದಲ್ಲಿ ದಾಸರಾಗಿ ಬದುಕುತ್ತಾ ಇರುವಂಥ ಇಸ್ರೇಲ್ ದೇಶದ ಜನರಿಗೆ ದೇವರು ಐಗುಪ್ತದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರ್ಕೊಂಡ್ಬರ್ತಾ ಇದ್ದರು. ಮಧ್ಯದಲ್ಲಿ ದೇವರು ಒಂದು ವಿಷಯದಲ್ಲಿ ಅವ್ರು ಏನು ಮಾಡಿದರು? ಅಪನಂಬಿಗಸ್ತರಾದರು. ದೇವರು ಅವ್ರಿಗೆಲ್ಲ ಮಾತಲ್ಲಿ ಊಟ ಮಾಡುವುದಕ್ಕೆ, ನೀರು ಕುಡುವುದಕ್ಕೆ ಕೊಡ್ತಾ ಇದ್ದರು. ಪರಲೋಕದಿಂದ ಮನ್ನಾ ಕೊಡ್ತಾ ಇದ್ರು. ನೀರು ಬೇಕಂದ್ರೆ ಬಂಡೆಯಿಂದ ನೀರು ಕೊಡ್ತಾ ಇದ್ರು. ಅರಣ್ಯದಲ್ಲಿ ಊಟ ಸಿಗುತ್ತಾ? ಅರಣ್ಯದಲ್ಲಿ ನೀರು ಸಿಗುತ್ತಾ? ಆದರೆ ತಂದೆಯ ದೇವರ ಯೇಸುವಿನ ನಾಮದಲ್ಲಿ ಇಸ್ರಾಯೇಲ್ ಜನ ನಂಬಿಕೆ ಇಟ್ಟು ಮೋಶೆ ಒಂದು ನಾಯಕತ್ವದಲ್ಲಿ ಅವರು ಸಾಗುವಾಗ, ಮೋಶೆ ಪ್ರಾರ್ಥನೆ ಕೇಳಿ ದೇವರು ಅರಣ್ಯದಲ್ಲಿ ಕೂಡ ದೇವರೇನು ಮಾಡಿದರು? ಅವರಿಗೆ ಆಹಾರ, ಅನ್ನಪಾನಗಳನ್ನು ನೀಡಿ ಅವ್ರಿಗೆ ಕರ್ಕೊಂಡ್ಬರ್ತಾ ಇದ್ರು. ಆದರೆ ಅವರು ಅಪನಂಬಿಗಸ್ತರಾಗಿ ಏನು ಮಾಡಿದರು? ದೇವರ ಮೇಲೆ ನಂಬಿಕೆ ಅಷ್ಟು ದೇವರ ಅದ್ಭುತ ಮಾಡಿದಾಗ ಕೂಡ ಅವರ ಮುಂದೆ ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತ ಸೂಚಕ ಮಾಡಿ ಆ ಕೆಂಪು ಸಮುದ್ರವನ್ನು ದಾಟಿಸಿ ತಗೊಂಡು ಬಂದಿದಾಗ ಕೂಡ ಅವರು ಅಪನಂಬಿಗಸ್ತರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಅವರ ಮಧ್ಯದಲ್ಲಿ ಅರಣ್ಯದಲ್ಲಿ ಏನು ಮಾಡಿದರು? ಮೋಶೆ ಕೆಲವು ದಿವಸ, 40 ದಿವಸ ಆತನು ದೇವರ ಪ್ರಸನ್ನತೆಯಲ್ಲಿ, ದೇವರ ಸಮ್ಮುಖದಲ್ಲಿ ಕುಂತು ದೇವರ ಒಡಂಬಡಿಕೆ ಒಂದು ಮಾತುಗಳನ್ನು ಕೇಳುತ್ತಿರುವಾಗ, ಮೋಶೆ, ನಮಗಿರುವಂಥ ಮೋಶೆ ಎಲ್ಲಿ ಹೋದನೋ ನಮಗೆ ಗೊತ್ತಿಲ್ಲ, ಆತನಿಗೆ ಕಳಿಸ್ಕೊಟ್ಟಂಥ ದೇವರು ಎಲ್ಲಿ ಹೋದನು ನಮಗೆ ಗೊತ್ತಿಲ್ಲ ಎಂಬುದಾಗಿ ಆ ಇಸ್ರೇಲ್ ಜನರು ಏನು ಮಾಡ್ತಾರೆ? ಒಂದು ವಿಗ್ರಹಗಳನ್ನು ತಯಾರು ಮಾಡ್ಕೋತಾರೆ. ವಿಗ್ರಹಗಳು ತಯಾರು ಮಾಡಿಕೊಂಡು ಇವೇ ನಮ್ಮ ದೇವರು ಎಂಬುದಾಗಿ ಅವಕ್ಕೆ ಅವರು ನಮಸ್ಕಾರ ಮಾಡ್ತಾರೆ, ಅವಕ್ಕೆ ಪೂಜಿಸ್ತಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅವರಿಗೆ ಇಸ್ರೇಲ್ ದೇಶದವರಿಗೆ ತಂದೆಯ ದೇವರ ಐಗುಪ್ತ ದೇಶದ ಬಿಡುಗಡೆ ಮಾಡಿಕೊಂಡು ಅನೇಕ ಅದ್ಭುತಗಳು ಮಾಡಿದರೂ ಕೂಡ ಅವರು ಕೆಲವು ಸಮಯದಲ್ಲಿ ಏನು ಮಾಡಿದರು? ಮೋಶೆ ದೇವರ ಸಮ್ಮುಖದಲ್ಲಿ ಕೂತರು ಕೂಡ ಅವನು ನನಗೆ ಬಿಟ್ಟು ಹೋಗವನೇ, ಮೋಶೆ ಇಲ್ಲ, ಆತನಿಗೆ ಕಳಿಸ್ಕೊಟ್ಟಂಥ ದೇವರಿಲ್ಲ ಎಂಬುದಾಗಿ ಅಲ್ಲಿ ಅಪನಂಬಿಗಸ್ತರಾಗಿ ವಿಗ್ರಹಗಳು ಮಾಡಿಕೊಂಡು, ಚಿನ್ನದ ವಿಗ್ರಹಗಳು ಮಾಡಿಕೊಂಡು ಅವುಗಳಿಗೆ ಅಡ್ಡ ಬೀಳ್ತಾ ಇದ್ರು. ದೇವರಿಗೆ ಏನು ಮಾಡಿದರು? ಅಲ್ಲಿ ದ್ರೋಹ ಮಾಡಿದರು. ಆದರೆ ದೇವರು ಏನು ಮಾಡಿದರು? ಅವರು ಅಷ್ಟೊಂದು ನಂಬಿಕಸ್ಥರಿಂದ ದೇವರಿಗೆ ವಿಶ್ವಾಸ ದ್ರೋಹ ಮಾಡಿದರು. ಆದರೆ ದೇವರು ಕೂಡ ಏನು ಮಾಡಿದರು? ಅಲ್ಲಿ ಅವರ ಒಂದು ದ್ರೋಹಕ್ಕೆ ದೇವರು ಕ್ಷಮಿಸುವನೆಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಿಗೆ ದೇವರು ಕ್ಷಮಿಸಿ, ಆ ವಿಗ್ರಹ ಪೂಜೆ ಮಾಡಿದರೂ ಕೂಡ ದೇವರವ್ರಿಗೆ ಕ್ಷಮಿಸಿ ತಿರುಗಿ ದೇವರ ಆಶೀರ್ವಾದ ಮಾಡ್ತಾರೆ ಅವರಿಗೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಾವು ನಮ್ಮ ಜೀವಿತದಲ್ಲಿ ಯಾರಿಗಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟರೆ, ನಾವು ಯಾರಿಗ ನಂಬಿದರೆ ಏನು ಮಾಡ್ತೀವಿ? ಅವ್ರನ್ನ ಮೋಸ ಮಾಡಿದರೆ ತಿರುಗಿ ನಾವೇನು ಮಾಡ್ತೀವಿ? ಅವ್ರಿಗೆ ಕ್ಷಮಿಸುವುದಿಲ್ಲ. ನಮಗೆ ಯಾರಾದರೂ ದ್ರೋಹ ಮಾಡಿದರೆ
ನಮ್ಮ ಮನೆಯಲ್ಲಿ, ನಮ್ಮ ಒಂದು ಕುಟುಂಬದಾಗಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಾಗಲಿ, ಗಂಡಂತಿ ಮಧ್ಯದಾಗಲಿ ನಾವು ನಮಗೆ ಯಾರಾದರೂ ದ್ರೋಹ ಮಾಡಿದರೆ ನಾವೇನು ಮಾಡ್ತೇವೆ? ನಾವೊಬ್ಬರ ಮೇಲೆ ಒಂದು ವಿಪರೀತವಾಗಿ ವಿಶ್ವಾಸ ನಂಬಿಕೆ ಇಟ್ಟುಕೊಂಡಿದಾಗ ಅವರು ನಮ್ಗೆ ದ್ರೋಹ ಮಾಡಿದರೆ ನಾವೇನು ಮಾಡ್ತೇವೆ? ಅವರಿಗೆ ಸಾಯಿಸ್ತಾನೆ, ಅವರಿಗೆ ಕ್ಷಮಿಸುವುದಿಲ್ಲ. ಅವರು ನಮ್ಗೆ ಅಪನಮಿಸ್ತರಾಗಿದ್ದಾರೆ, ನನ್ನ ನಂಬಿಕೆಯಾಗಿ ಅವರು ಧಕ್ಕೆ ಮಾಡಿದ್ದಾರೆ ಎಂಬುದಾಗಿ ನಾವೇನು ಮಾಡ್ತೇವೆ? ನಮ್ಮ ಮನಸ್ಸು ಕಲ್ಲಾಗಿ ಮಾಡ್ಕೋತೀವಿ, ಅವರಿಗೆ ನಾವು ಕ್ಷಮಿಸುವುದಿಲ್ಲ. ಆದರೆ ಇಲ್ಲಿ ತಂದೆಯ ದೇವರು, ಯೆಹೋವ ದೇವರು ಆ ಒಂದು ಐಗುಪ್ತ ದೇಶದಿಂದ ಇಸ್ರೇಲ್ ಜನರು ಬಿಡಿಸಿ ಅವರನ್ನು ಕರ್ಕೊಂಡು ಬಂದು ಅವರನ್ನು ಪೋಷಿಸಿದಾಗ ಕೂಡ ಅವರು ದೇವರ ಮೇಲೆ ಏನು ಮಾಡಿದರು? ನಂಬಿಕೆ ಇಡದೆ ಅಪನಂಬಿಕೆ ಇಂದ ಬೇರೆ ದೇವರಿಗೆ ಆರಾಧನೆ ಮಾಡಿದರು. ಆದರೂ ಕೂಡ ದೇವರು ಏನು ಹೇಳ್ತಾ ಇದ್ದಾರೆ? ಅಪನಂಬಿಕಸ್ಥರಾದ ಜನರೇ, ನನಗೆ ವಿಶ್ವಾಸ ದ್ರೋಹ ಮಾಡಿದ ಜನರೇ, ತಿರುಗಿ ಬನ್ನಿರಿ, ಯಾಕಂದ್ರೆ ನಾನು ನಿನ್ನನ್ನು ಕ್ಷಮಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿ ದೇವರು ಇಸ್ರೇಲ್ ಜನ ಕ್ಷಮಿಸಿ ಅವರಿಗೆ ಆಶೀರ್ವಾದ ಮಾಡಿದರು. ಇವತ್ತು ನಾವು ಕೂಡ ನಮಗೆ ಅನ್ಯಾಯ, ಮೋಸ, ನಮಗೆ ದ್ರೋಹ ಮಾಡಿದವ್ರಿಗೆ ನಾವೇನು ಮಾಡಬೇಕು? ಕ್ಷಮಾಪಣೆ ಮಾಡ್ಬೇಕ್ರಿ. ಯಾಕಂದರೆ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ಇಸ್ರೇಲ್ ಜನರು ದೇವರ ವಿರೋಧವಾಗಿ, ಯಾಕಂದರೆ ದೇವರು ಸೃಷ್ಟಿಕರ್ತನು, ಆತನೊಬ್ಬನೇ ಆರಾಧಿಸಬೇಕು, ನನ್ನ ಹೊರತು ನಿನಗೆ ಬೇರೆ ದೇವರುಗಳಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ನನ್ನನ್ನು ಆರಾಧಿಸಬೇಕು, ನನ್ನನ್ನು ಪ್ರಾರ್ಥಿಸಬೇಕು ಎಂಬುದು ದೇವರ ವಾಕ್ಯ ಹೇಳುತ್ತದೆ. ದಶಾಜ್ಞೆಗಳಲ್ಲಿ ನಿನಗೆ ನಾನಿಲ್ಲದೆ ಬೇರೆ ದೇವರುಗಳಿಲ್ಲ, ನಾನೇ ದೇವರು, ನಾವೊಬ್ಬನೇ ದೇವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಆಜ್ಞೆಯನ್ನು ಮೀರಿದಾಗ ಕೂಡ ಇಸ್ರೇಲ್ ಜನರು ಕೆಲವು ಸಮಯದಲ್ಲಿ ದೇವರ ಒಂದು ಸಮ್ಮುಖದಲ್ಲಿ ಮೋಶ ಕೂತಿದಾಗ ಕೂಡ ಅಲ್ಲಿ ಅವರು ನಂಬಿಕೆ ಕಳ್ಕೊಂಡು ಏನು ಮಾಡಿದರು? ಅನೇಕ ವಿಗ್ರಹಗಳಿಗೆ ಆರಾಧನೆ ಮಾಡಿದರು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನಗೂ ಕೂಡ ಒಂದು ಸಮಯದಲ್ಲಿ ಸ್ವಲ್ಪ ದಿವಸ ದೇವರಿನ ಪ್ರಾರ್ಥನೆ ಉತ್ತರ ಕೊಟ್ಟಲಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಮತ್ತೆ ಬೇರೆ ಬೇರೆ ಹೋಗ್ಲಕ್ಕ ಸ್ಟಾರ್ಟ್ ಮಾಡ್ತೀರಿ. ಆದರೆ ದೇವರು ನಿಮಗೋಸ್ಕರ, ನಿಮ್ಮ ಒಳ್ಳೆ ಉದ್ದೇಶಕ್ಕೋಸ್ಕರನೇ ದೇವರು ಒಂದು ದೊಡ್ಡ ಯೋಜನೆ ಮಾಡ್ಲಿಕ್ಕಿರ್ತಾರೆ. ಆದರೆ ಅಲ್ಲಿ ಅಯ್ಯೋ, ನನ್ನ ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ, ದೇವರ ಪಾಸ್ಟರ್ಗಳು, ಸೇವಕರು ನನ್ನ ಪ್ರಾರ್ಥನೆಗೆ ನನಗೆ ಪ್ರಾರ್ಥಿಸ್ತಾ ಇಲ್ಲ, ನನ್ನ ಮಾತಿಗೆ ಅವ್ರು ಕಿವಿಗೂಡ್ತಾರೆ ಎಂಬುದಾಗಿ ಚಪಲಚಿತ್ತರಾಗಿ ನೀವೇನು ಮಾಡ್ತೀರಾ? ಬೇರೆ ದೇವರ ಕಡೆ ಹೋಗಿರ್ತೀರಾ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀ ದೇವರ ವಿಷಯದಲ್ಲಿ ಅಪನಂಬಿಕಸ್ಥರಾಗಿ ನೀ ದೇವರಿಗೆ ದ್ರೋಹ ಮಾಡಿ ನೀ ದೂರ ಹೋದರೂ ಕೂಡ ದೇವರು ನಿನ್ನನ್ನು ಕರೆಯುತ್ತಾ ಇದ್ದಾನೆ. ನಾನು ನಿನ್ನ ಕ್ಷಮಿಸ್ತೇನೆ, ಬಾ ತಿರುಗಿ ಎಂಬುದಾಗಿ. ಇವತ್ತು ಯಾರಾಯ್ತು ನಿನಗೆ ದ್ರೋಹ ಮಾಡಿ ಮೋಸ ಮಾಡಿ ಹೋಗಿದ್ದಾರೆ, ನೀ ಅವರನ್ನು ಕ್ಷಮಿಸು. ದೇವರು ಕ್ಷಮಿಸಿದ ಹಾಗೆ ನೀನು ಕೂಡ ಕ್ಷಮಿಸೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಗನೇ, ದೇವರ ಮಗಳೇ, ಇವತ್ತು ದೇವರ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ ಅಂತ ಹೇಳಿ ನೀನು ಆ ಇಸ್ರೇಲ್ ಜನರಂತೆ ಸ್ವಲ್ಪ ದಿವಸ ದೇವರ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ ಅಂತ ಹೇಳಿ ನೀನು ದೂರ ಹೋಗಿದ್ದಾರೆ, ನೀನು ಅನ್ಯ ದೇವರಿಗೆ ನೀನು ಆರಾಧಿಸುವುದಾದರೆ ನೀನು ದೇವರ ಹತ್ರಕ್ಕೆ ಬಾ. ದೇವರಿಗೊತ್ತು ನಿನಗೆ ಕ್ಷಮಿಸಲಿಕ್ಕಿದ್ದಾರೆ. ಇವತ್ತು ನೀನು ದೇವರಿಗೆ ನಂಬಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ಕೂಡ ದೇವರ ಮೇಲೆ ನೀ ನಂಬಿಕೆ ಕಳ್ಕೊಂಡು ಅಪನಂಬಿಕಸ್ಥನಾಗಿದ್ದು ನೀ ದೇವರಿಗೆ ದ್ರೋಹ ಮಾಡಿದರೂ ಕೂಡ ಆ ಪ್ರೀತಿಯುಳ್ಳ ದೇವರು, ಆ ಕರುಣೆಯುಳ್ಳ ದೇವರು ನಿನ್ನ ಕರಿತಾ ಇದ್ದಾನೆ. ತಿರುಗಿ ಬಾ, ನನ್ನ ಹತ್ರಗೆ ಬಾ, ನಾನು ಕ್ಷಮಿಸ್ತೇನೆ, ನಿನ್ ಕ್ಷಮಾಪಣೆ ನೀಡ್ತೇನೆ ಎಂಬುದಾಗಿ ದೇವರು ಕರಿತಾ ಇದ್ದಾನೆ. ಇವತ್ತು ಚಿಂತೆ ಮಾಡದೆ, ಇವತ್ತು ನೀನು ದೇವರನ್ನು ಬಿಟ್ಟು, ಆ ಸೃಷ್ಟಿಕರ್ತನ ಬಿಟ್ಟು ನೀನು ಅನ್ಯ ದೇವರ ಹತ್ರ ಹೋಗಿ ನೀನು ಆರಾಧಿಸ್ತಾ ಇರುವಾಗ, ನೀನು ಪೂಜೆ ಮಾಡೋದಾದರೆ ಇವತ್ತವೆಲ್ಲನೂ ಬಿಟ್ಟು ತಿರುಗಿ ನಿನ್ನ ದೇವರ ಹತ್ರ ಬಾ. ಆ ಇಸ್ರಾಯೇಲ್ ದೇಶದ ಜನರಿಗೆ ದೇವರು ರಕ್ಷಿಸಿದ, ಅವರಿಗೆ ಕ್ಷಮಿಸಿದ ದೇವರು ಇವತ್ತು ನಿನಗೂ ಕೂಡ ಕ್ಷಮಿಸುವಂತನಾಗಿರುತ್ತಾನೆ. ಯಾಕಂದ್ರೆ ಆತನು ಕರುಣಾಮಯ ದೇವರು. ಹೌದು, ಆತನು ಕ್ಷಮಿಸ್ತಾನೆ, ಆತನು ಹೇಳಿದಂತೆ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಎಲ್ಲೇರು ಈ ವಾಕ್ಯ ನೀನು ಕೇಳುವಾಗ, ಇವತ್ತು ನೀ ದೇವರನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ನೀನು ಆರಾಧಿಸುವುದಾದರೆ, ಆ ಸೃಷ್ಟಿಕರ್ತನನ್ನು ಬಿಟ್ಟು ಇವತ್ತು ನೀನು ಸೃಷ್ಟಿ ವಸ್ತುಗಳನ್ನು ಆರಾಧಿಸುವುದಾದರೆ ದೇವರು ನಿನಗೆ ಕ್ಷಮಾಪಣೆ ಕೊಡ್ತಾದರೆ ಇವತ್ತು ತಿರುಗಿ ಅವೆಲ್ಲ ಬಿಟ್ಬಿಟ್ಟು ಅಯ್ಯೋ ದೇವ್ರು ನನಗೆ ಕ್ಷಮಿಸ್ತಾರೆ ಇಲ್ಲೋ, ದೇವ್ರು ನನಗೆ ಈ ರೀತಿ ಅವ್ರಿಗೆ ಬಿಟ್ಕೊಟ್ಟು, ಆ ಸೃಷ್ಟಿಕರ್ತನ ಬಿಟ್ಕೊಟ್ಟು ನಾನು ವಿಗ್ರಹ ಪೂಜೆ ಮಾಡ್ತಾ ಇದ್ದೇನೆ ಎಂಬುದಾಗಿ ನೀನು ಇವತ್ತು ನೀನು ನೋವಿನಲ್ಲಿದ್ದಾರೆ, ಆ ನೋವು ನಿನ್ನಿಂದ ಹೋಗುವಂಥ ಸಮಯ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಗನೇ ನೀನು ಅವೆಲ್ಲ ಬಿಟ್ಟು ಬಾ, ನಾನು ನಿನ್ನ ತಿರುಗಿ ಕ್ಷಮಿಸ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತದೆ.
ದೇವರು ಖಂಡಿತವಾಗಿ ನಿಮಗೆ ಕ್ಷಮಾಪಣೆ ಕೊಡ್ತಾರೆ. ಅದೇ ರೀತಿ ನೀವು ಕೂಡ ಇವತ್ತು ನೀವು ದೇವರಿಂದ ಬೇರೆ ಹೋದಾಗ, ದೇವರಿಂದ ದೂರ ಹೋಗಿದಾಗ, ಇಸ್ರೇಲ್ ಜನರಂತೆ ವಿಗ್ರಹಗಳನ್ನು ನೀವು ಮಾಡಿಕೊಂಡಿದೆ, ಆದರೆ ಅವುಗಳಿಗೆ ನೀವು ದೇವರೆಂಬುದಾಗಿ ನೀವು ಅನ್ಕೊಂಡಿದ್ದಾರೆ, ಅವೆಲ್ಲ ಸೃಷ್ಟಿ ವಸ್ತುಗಳೆಂಬ ತಿಳಿದುಕೊಂಡು ವಾಪಸ್ ಬನ್ನಿ. ಆ ಸಜ್ಜೀವುಳ್ಳ ದೇವರ ಹತ್ರ ಬಂದಿದಾಗ ದೇವರು ನಿಮಗೂ ಕೂಡ, ನೀವು ಅಪನಂಬಿಗಸ್ಥರಾಗಿದ್ದರೂ ಕೂಡ ದೇವರು ನಿಮಗೆ ನಂಬಿಗಸ್ಥರಾಗಿ ಮಾಡ್ತಾರೆ. ನೀವು ವಿಶ್ವಾಸಕ್ಕೆ ದ್ರೋಹಿಗಳಾಗಿದ್ದರೂ ಕೂಡ ದೇವರು ನಿಮಗೆ ವಿಶ್ವಾಸಿಗಳಾಗಿ, ದೇವರಿಗೆ ವಿಶ್ವಾಸದ ನಡೆಯುವಂತೆ ದೇವರು ಈ ವಾಕ್ಯದಂತೆ ನಿಮಗೆ ಆಶೀರ್ವಾದ ಮಾಡುವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರೇ ಮಕ್ಕಳೇ, ದೇವರು ಹೀಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ನಂಬಿಗಸ್ಥರಾಗಿ, ವಿಶ್ವಾಸಿಗಳಾಗಿ, ವಿಶ್ವಾಸದಿಂದ ನಂಬಿಕೆಯಂತಿರುವಂತೆ ದೇವರು ನಿಮ್ಮೆಲ್ಲರನ್ನು ದೇವರು ಕ್ಷಮಿಸಿ ತಿರುಗಿ ಆತನ ರಾಜ್ಯದಲ್ಲಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳುವಂತೆ ದೇವರ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಒಂದು ದೇವರ ವಾಕ್ಯದಿಂದ ನಾವು ನೋಡ್ತೇವೆ. ದೇವರು ಹೀಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸುವೇ ನಿಮಗೆ ಸ್ತೋತ್ರ. ಕೇಳಿದಂಥ ವಾಕ್ಯವು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು ಕರ್ತನೆ. ಹೌದು ಸ್ವಾಮಿ, ಅಪನಂಬಿಗಸ್ಥರಾಗಿರುವ ನಾವು, ದ್ರೋಹಿಗಳಾದ ನಾವು ಕರ್ತನೆ, ನಮ್ಮನ್ನು ಕ್ಷಮಿಸಿ ತಿರುಗಿ ನಮ್ಮನ್ನು ಆಶೀರ್ವಾದ ಮಾಡ್ತಿ ಅಂತ ಹೇಳಿ ನಾವು ನಂಬುತ್ತೇವೆ. ಈ ವಾಕ್ಯ ಕೇಳಿದಂಥ ಅನೇಕ ಮಕ್ಕಳು ನೀನು ನನ್ನೇ ರಕ್ಷಕನೆಂದು, ನೀನೇ ಸೃಷ್ಟಿಕರ್ತನು, ನೀನೇ ಕ್ಷಮಿಸುವ ದೇವರೆಂಬುದಾಗಿ ಅವ್ರು ನಂಬಿ ನಿನ್ನ ಮಾರ್ಗದಲ್ಲಿ ನಿನ್ನ ಕಡೆ ತಿರುಗುವಂತೆ ನೀನೇ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. Thank you, Jesus. Praise the Lord. Thank you for watching my video. God bless you and your family. Amen, amen.